ಅದನ್ನು ಉಡಾಯಿಸುವುದನ್ನು ವಿಶ್ವಸಂಸ್ಥೆಯು ಸೇರಿದಾಗೆ ನಾವು ಸೇರಿದಾಗೆ ದೂರದರ್ಶನದ ಮೂಲಕ ನೋಡ್ತಾ ಕೂತ್ಕೊಂಡಿದ್ವಿ. ಇದಕ್ಕಿಂತ ಮೂರ್ಖತನದ ಪರಮಾವಧಿಯನ್ನು ನಾನು ನೋಡಲಿಲ್ಲ. ವಿಶ್ವಸಂಸ್ಥೆ ದೊಡ್ಡ ಜವಾಬ್ದಾರಿ ಸ್ಥಾನ ಇದೆ. ಅದಕ್ಕೆ ಬೇರೆ ಬೇರೆ ದೇಶಗಳಿದ್ದಾವೆ. ಅದೊಂದು ಅಪರೂಪದ ವಿಶ್ವಕ್ಕೆ ಮಾದರಿಯಾದಂಥ ಆ ಬುದ್ಧನ ವಿಗ್ರಹವನ್ನು ಒಂದೇ ನಿಮಿಷದಲ್ಲಿ ಉಡಾಯಿಸ್ಬಿಟ್ಟ. ನನಗೆ ತುಂಬ ನೋವಿನ ಸಂಗತಿ ಅದು. ಇಡೀ ವಿಶ್ವ ನೋಡ್ತಾ ನಿಂತ್ಕೊಂಡಿತ್ತು. ಅದನ್ನು ಒಬ್ಬರು ತಡೀಲಿಕ್ಕೆ ಹೋಗಲಿಲ್ಲ. ನಿತ್ಯ ನಿರಂತರವಾಗಿ ಆರಂಭದಿಂದ ಇಲ್ಲಿಯವರೆಗೆ ಇದು 10ನೆಯ ಒಂದು ಕಾರ್ಯಕ್ರಮ. ಆರಂಭದಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನು ಮಾಡ್ತೇನೆ ಅಂತ ಹೇಳಿದಾಗ ನಾನು ಅವರಿಗೆ ತಾಕೀತು ಮಾಡಿದೆ. ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಆಯಾ ತಿಂಗಳಿಗೆ ಆಯಾಮ ಏನು ಬರುತ್ತೆ ಆ ಘಟನೆಗಳನ್ನು ಇಟ್ಕೊಂಡು ನೀವು ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿದಾಗ ಅದು ಪರಿವರ್ತನೆಯನ್ನು ಮಾಡಿ ಈ ಅಪರೂಪದ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಈಗ ಸಾಧ್ಯ ಆಗಿದೆ. ಯಾಕೆ ಈ ದಿವಸ ವಿಶ್ವದಲ್ಲಿ ಶ್ರೇಷ್ಠ ಅಂತ ಯಾಕೆ ಅಂದ್ಕೊಂಡಿದ್ವಿ ಅಂತಂದರೆ, ಬುದ್ಧನ ಜನನ ಇದೇ ಸಂದರ್ಭದಲ್ಲಿ, ಏನು ವೈಶಾಖ ಬುದ್ಧ ಪೂರ್ಣಿಮೆಯ ದಿವಸ, ಅವನ ಜ್ಞಾನದ ದಿವಸ ಇದೇ ವೈಶಾಖ ಬುದ್ಧ ಪೂರ್ಣಿಮೆಯ ದಿವಸ. ಬುದ್ಧ ಪರಿನಿರ್ವಾಣವನ್ನು ಪಡೆದಂಥ ದಿವಸವೂ ಸಹ ಇದೆ. ಈ 3 ಕಾರಣಕ್ಕೆ ವಿಶ್ವದಲ್ಲಿ ಈ 3 ದಿವಸಗಳು ಶ್ರೇಷ್ಠ ದಿವಸಗಳು. ಹಾಗೆ ವೇದಿಕೆ ಮುಂದೆ ಅನೇಕ ಗಣ್ಯರಿದ್ದಾರೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಸಂಚಾಲಕರು, ಈ ನಾಡಿನ ಶ್ರೇಷ್ಠ ಚಳುವಳಿಗಾರರೊಬ್ಬರಂಥ ಮೂಗೂರು ನಂಜುಂಡಸ್ವಾಮಿಯವರು ನಮ್ಮ ಮುಂದೆ ಕುಳಿತಿದ್ದಾರೆ. ಹಾಗೆ ಹೆಸರಿಸುವ ಅನೇಕ ಬಂಧು ಬಾಂಧವರು ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಹೆಸರನ್ನು ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ನನಗೆ ಸೋದರಿ ಪದ್ಮಶ್ರೀ ಅವರ ಭಾಷಣ ಕೇಳಿ ಆನಂದ, ಸಂತೋಷ, ಹೆಮ್ಮೆ ಎಲ್ಲ ಆಯಿತು. ಸುಮಾರು 15-16 ವರ್ಷಗಳ ಹಿಂದೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ ಆ ದಂಪತಿಗಳ ರಂಗಸ್ವಾಮಿ ಮತ್ತು ಪದ್ಮಶ್ರೀಯವರ ಒಂದು ಪತ್ರಿಕೆ ಚಾಟಿ, ಬಾರ್ಕೋಲು ಚಾಟಿ ಅಲ್ಲ, ಒಂದು ಚಾಟಿ ಏಟಿನ ಬಾರ್ಕೋಲನ್ನು ಆರಂಭ ಮಾಡಿದ್ರು. ಎಂಥ ಅದ್ಭುತವಾಗಿ ಅದನ್ನು ಕಟ್ಕೊಡುವಂಥ ಕೆಲಸವನ್ನು ಮಾಡಿದರು ಅಂದರೆ, ನಮ್ಮೆಲ್ಲರ ಸಹಕಾರ ಇಲ್ಲದೇ ಇರೋದ್ರಿಂದ ಅವರು ಅದನ್ನು ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ನನಗೆ ನೋವು ಕಾಡ್ತಾ ಇದೆ. ಆಗ ಇನ್ನೂ ಚಿಕ್ಕ ಹುಡುಗಿ ಅವರು ಓಡಾಡಿಕೊಂಡು ಆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ಈ ದಿವಸ ಈ ನಾಡಿನ ಒಬ್ಬ ವಿದ್ವಾನ್ಮಣಿಯಾಗಿ, ವಿಚಾರವಂತಿಯಾಗಿ, ಪ್ರಬುದ್ಧ ಭಾಷಣಕಾರಿಯಾಗಿ ನಿಂತಿರೋದಂತ ನನಗೆ ಖುಷಿಯನ್ನು ಕೊಡ್ತಾ ಇದೆ. ಹಾಗಾಗಿ ಎಲ್ಲರೂ ನೀವೆಲ್ಲ ಇವತ್ತೇ ತುಂಬ ಜನ ಇದ್ದೀರಿ. ಅವ್ರ ಹಾಗೆ ನೀವು ಸಾಧನೆ ಸಿದ್ಧಿಗಳನ್ನು ಮಾಡಿ ಈ ನಾಡಿಗೆ, ಈ ದೇಶಕ್ಕೆ, ಈ ವಿಶ್ವಕ್ಕೆ ಆದರ್ಶವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬುದ್ಧನ ಪಂಚಶೀಲ ತತ್ವಗಳು, ಅವರ ಅಹಿಂಸಾವಾದ, ಆಸೆಯೇ ದುಃಖಕ್ಕೆ ಕಾರಣ, ಎಷ್ಟು ಸರಳವಾದ ಅವರ ಸಿದ್ಧಾಂತ ತತ್ವಗಳು. ಬಹುಶಃ ನಾವು ನಮ್ಮ ದೇಶ ಅವರ ಆದರ್ಶವನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಹಂಚುವುದರಲ್ಲಿ ಎಲ್ಲೋ ಸೋತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರು ಏನಾದರೂ ಈ ಬುದ್ಧನ ಅನುಯಾಯಿ ಆಗಲಿಲ್ಲ ಅಂದರೆ ಬುದ್ಧನೆಲ್ಲ ಮರ್ತು ಬಿಡ್ತಿದ್ರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಅದೊಂದು ದೊಡ್ಡ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದರು. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಇನ್ನೊಂದು ಕಾರ್ಯಕ್ರಮ ಆಗಿದೆ. ಆಫ್ಘಾನಿಸ್ತಾನದಲ್ಲಿ ಬುದ್ಧನ ಚಾಮುಂಡಿ ಬೆಟ್ಟದ ಎತ್ತರದ ಬಂಡೆಯ ಮೇಲೆ ಬುದ್ಧನ ವಿಗ್ರಹವನ್ನು ಕೆತ್ತಿದ್ದಾರೆ. ನಮಗೆ ಈಗಾದರೆ ವೈಜ್ಞಾನಿಕವಾಗಿ ಏನೇನೋ ಇರುತ್ತೆ, ಅದು ಯಾಕೆ ಕೆತ್ತಿದ್ರು, ಯಾಕೆ ಮಾಡಿದ್ರು ಅಂತ ನಿಮಗೂ ಗೊತ್ತಾಗಿಲ್ಲ. ಮೂರ್ಖತನ ಪರಮಾವಧಿ ಅಂತಂದರೆ ಬಿನ್ ಲ್ಯಾಡನ್ ಅಂತಕ್ಕಂಥ ಮೂರ್ಖ ಅದನ್ನು ಉಡಾಯಿಸ್ತೀನಿ ಅಂತ ಹೇಳಿ ರಾಕೆಟನ್ನೆಲ್ಲ ತಯಾರು ಮಾಡಿಕೊಂಡು ಅಲ್ಲಿ ಕೂತ್ಕೊಂಡ್ರೂ ಸಹ ವಿಶ್ವಸಂಸ್ಥೆಯಲ್ಲಾಗಲಿ, ಬೇರೆ ಬೇರೆ ದೇಶಗಳಾಗಲಿ, ನಮ್ಮ ರಾಷ್ಟ್ರ ಆಗಲಿ ಅದನ್ನು ತಡೆಯುವ ಕೆಲಸವನ್ನು ಮಾಡಲಿಲ್ಲ.
ಅದನ್ನು ಇನ್ನೂ ಕಟ್ಟಲಿಕ್ಕೆ ಸಾಧ್ಯನೇ, ಅದನ್ನು ಕಟ್ಕೊಡುವಂಥ ಕೊರೆಯಲಿಕ್ಕೆ ಅದನ್ನೀಗ ಕಲ್ಲಿನ ವಿಗ್ರಹವನ್ನು ಮತ್ತೆ ಮಾಡಲಿಕ್ಕೆ ಈ ಯುಗದಲ್ಲಿ ಇನ್ನು ಸಾಧ್ಯನೇ ಇಲ್ಲ. ಅದನ್ನು ಉಡಾಯಿಸುವುದನ್ನು ವಿಶ್ವಸಂಸ್ಥೆಯು ಸೇರಿದಾಗೆ ನಾವು ಸೇರಿದಾಗೆ ದೂರದರ್ಶನದ ಮೂಲಕ ನೋಡ್ತಾ ಕೂತ್ಕೊಂಡಿದ್ವಿ. ಇದಕ್ಕಿಂತ ಮೂರ್ಖತನದ ಪರಮಾವಧಿಯನ್ನು ನಾನು ನೋಡಲಿಲ್ಲ. ವಿಶ್ವಸಂಸ್ಥೆ ದೊಡ್ಡ ಜವಾಬ್ದಾರಿ ಸ್ಥಾನ ಇದೆ ಅದಕ್ಕೆ. ಬೇರೆ ಬೇರೆ ದೇಶಗಳಿದ್ದಾವೆ. ಅದೊಂದು ಅಪರೂಪದ ವಿಶ್ವಕ್ಕೆ ಮಾದರಿಯಾದಂಥ ಆ ಬುದ್ಧನ ವಿಗ್ರಹವನ್ನು ಒಂದೇ ನಿಮಿಷದಲ್ಲಿ ಉಡಾಯಿಸ್ಬಿಟ್ಟ. ನನಗೆ ತುಂಬ ನೋವಿನ ಸಂಗತಿ ಅದು. ಇಡೀ ವಿಶ್ವ ನೋಡ್ತಾ ನಿಂತ್ಕೊಂಡಿತ್ತು. ಅದನ್ನು ಒಬ್ಬರು ತಡೀಲಿಕ್ಕೆ ಹೋಗಲಿಲ್ಲ. ಈಗ ಆಗಬಾರ್ದು. ಈಗ ಸೋದರಿ ಪದ್ಮಶ್ರೀ ಅವರು ಹೇಳಿದರು, ಯುದ್ಧ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ನಿಜವಾಗ್ಲೂ ನನಗೆ ನಾಚಿಕೆ ಆಗುತ್ತೆ. ಈ ಶಿಲಾಯುಗದಿಂದ ಹಿಂದೆ ಎಷ್ಟೋ ಚೆನ್ನಾಗಿತ್ತೇನೋ ಅಂತೇಳಿ ಮತ್ತೆ ನಾವು ಅದಕ್ಕಿಂತ ಆಚೆ ಹೋಗ್ತಾ ಇದೆಯಲ್ಲ ಅಂತ. ಎಂಥ ನಾಚಿಕೆಗೇಡಿನ ವಿಶ್ವರಿ ಇದು. ಇಷ್ಟಾಗಲ ಹಂಗೆ ಆಗ್ಲಾಗೆ ಇರ್ತಕ್ಕಂಥ ವಿಶ್ವ. ಒಂದು ಗಂಟೆಗೆ ಒಂದು ದಿವಸಕ್ಕೆ ಹೋಗಿ ಎಲ್ಲೋ ತಿಂಡಿ ತಿನ್ಕೊಂಡು ಮತ್ತೆ ನಾವು ಮೈಸೂರಿಗೆ ಬರ್ಬೋದು. ಅಷ್ಟೇ ಇದೇನು ದೊಡ್ಡದೇನಲ್ಲ. ಒಂದೇ ಒಂದು ಭೂಮಿ ಇರೋದು ಒಂದೇ. ಬಹುಶಃ ನನಗೆ ಅನಿಸುತ್ತೆ ಹೀಗೆ ಆಡ್ತಾಯಿದ್ರೆ ಒಂದು ಎರಡು ಬಾಂಬು ಉತ್ತರ ಧ್ರುವಕ್ಕೊಂದು ದಕ್ಷಿಣ ಧ್ರುವಕ್ಕೊಂದು ಹಾಕಿದರೆ ಹುಲ್ಲು ಊಟದಾಗ ಆಗುತ್ತೆ. ಹಾಗಾಗಲಿ ಅಂತ ನನಗೆ ಆಸೆ ಆಗ್ತಾಯಿದೆ. ಹೊಸ ಒಂದು ಪ್ರಪಂಚ ಸೃಷ್ಟಿಯಾಗಲಿ. ಈ ನರಕದಲ್ಲಿ ಇಡೀ ವಿಶ್ವ ಬದುಕುವ ಅಗತ್ಯ ಇದೆಯಾ ಅಂತ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಏನು ಸಂದೇಶ ಕೊಡ್ತಾ ಇದ್ದೇವೆ ನಾವು? ಏನು ಆಗ್ತಾಯಿದೆ ಇಲ್ಲಿ? ಕೇಳುವವರು ಯಾರು? ಬಹುಶಃ ಮಹಾತ್ಮ ಗಾಂಧಿ ಅಂತವ್ರು ಇದ್ರೇನಾದರೂ ಬಟ್ಟೆಗೆ ಇಟ್ಕೊಂಡು ಎದೆತ್ ನೋಡ್ಸ್ಕೊಂಡು ಹೊಡಿರಪ್ಪ ನನಗೆ ಆಮೇಲೆ ಯುದ್ಧ ಮಾಡಿ ಅಂತ ಹೇಳ್ತಿದ್ರು. ಯಾರೂ ತಯಾರಿಲ್ಲ ಇದಕ್ಕೆ ಇಡೀ ವಿಶ್ವ. ಅವ್ರು ಹೇಳಿದ್ರು ಮಾತಾಡ್ತಾ, ಬುದ್ಧನ ತಾಯಿ ಸಂದೇಶಗಳನ್ನು ಕೊಡ್ತಾ ಇದ್ಲು ಅಂತ. ಆ ಮುಟ್ಟಾಳರಿಗೆ ಸಂದೇಶ ಕೊಡೋ ತಾಯಿ ಅಂದಿರೂ ಇಲ್ವಲ್ಲ. ತಾಯಿ ಮಾತ್ರ ಪಾತ್ರ ವಹಿಸ್ತಾರೆ. ಎಲ್ಲ ದೇಶಗಳಲ್ಲಿ ಯುದ್ಧ ಮಾಡುವಂಥ ನಿಲ್ಲಿಸ್ರಪ್ಪ ಅಂತ ತಾಯಿಯಂದಿರು ಹೇಳಿ, ಇಲ್ಲ ನನ್ನನ್ನು ಮೊದಲು ಸಾಯಿಸು ಅಂತ ಹೇಳಬೇಕು. ಅದನ್ನು ಹೇಳ್ತಾ ಇಲ್ಲ. ಇದು ಏನಾಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಭಾರಿ ನೋವಿಂದ ಹೇಳ್ತಾ ಇದ್ದೀನಿ. ಗೆಳೆಯ ನಮ್ಮ ಯಾಚೇನಹಳ್ಳಿ ಮಾದೇವರವರು, ಇವೆಲ್ಲ ಕಷ್ಟದ ಕೆಲಸ. ಅದು ಒಳ್ಳೊಳ್ಳೆಯವ್ರನ್ನ ಇಂಥವ್ರನ್ನೆಲ್ಲ ಭಾಷಣಕ್ಕೆ ಕರೆಯೋದಿದ್ದಲ್ಲ. ಹುಡುಕಿ ನಮ್ಮ ಗೆಳೆಯರು ಬಂದರು ವೇದಿಕೆ ಮೇಲೆ. ಹೇಳಿದೆ ಅವರ ಹೆಸರನ್ನ, ಜೀಮಾರ್ನಹಳ್ಳಿ ರಂಗಸ್ವಾಮಿಯವರು. ನಿತ್ಯ ನಿರಂತರವಾಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳ ಹಾಗೆ ಪದ್ಮಶ್ರೀಯವರ ಭಾಷಣವನ್ನು ಕೇಳಿದ್ದೀರಿ. ಅದಕ್ಕೆ ನನಗೆ ಭಾರಿ ಖುಷಿ ಆಗ್ತಾಯಿದೆ. ಯಾಕೆಂದರೆ ಭಾಷಣ ಕೇಳುವಾಗ ಎಲ್ಲರೂ ತಲೆ ಕೆಟ್ಕೊಳ್ಳೋದು, ಪಟ್ಪಟ ಏನೋ ಬೈತಾನೆ ಇರ್ತಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಆ ಥರ ಏನು ಮಾಡಲಿಲ್ಲ ಯಾರನ್ನು. ತುಂಬ ಚಂದದಿಂದ ಕೇಳುವಂಥ ಕೆಲಸವನ್ನು ಮಾಡಿದ್ದೀರಿ. ಇದು ಅನಿವಾರ್ಯ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಈ ಸಂದೇಶವನ್ನು ಸಾರುವಂಥ ಕೆಲಸ ಆಗಬೇಕಾಗಿದೆ. ಮುಂದೊಂದು ದಿವಸ ಪದ್ಮಶ್ರೀಯವರು ನಾವು ಕರಿತೇವೆ. ಯಾವುದಾದ್ರು ಒಂದು ಕಾಲೇಜಿನ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಆಗು ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಯಾಚೇನಹಳ್ಳಿ ಅವರ ನನ್ನವ್ವ ಸಾಂಸ್ಕೃತಿಕ ಕಲಾ ತಂಡಕ್ಕೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.